टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಾಲೆಯಲ್ಲಿ ಮೊಟ್ಟೆ ಕೊಡ್ತಾ ಇರೋದಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದ್ದು ಮೊಟ್ಟೆ ವಿತರಣೆ ವಿರುದ್ಧ ಪೋಷಕರು ಸಿಡಿದಿದ್ದಾರೆ. ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಮೊಟ್ಟೆ ವಿರುದ್ಧ ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ದಾರೆ. ಮೊಟ್ಟೆ ಬದಲು ಬಾಳೆಹಣ್ಣು ಅಥವಾ ಚಿಕ್ಕಿಯನ್ನು ಕೊಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಪೋಷಕರು. ಮೊಟ್ಟೆ ಕಾರಣಕ್ಕೆ ಶಾಲೆಗೆ 80 ಮಕ್ಕಳು ಚಕ್ಕರ್ ಹಾಕ್ತಿದ್ದಾರಂತೆ. 120 ಮಕ್ಕಳ ಪೈಕಿ ಮೊಟ್ಟೆ ಬೇಡ ಅಂತಿದ್ದಾರಂತೆ 80 ಮಕ್ಕಳು. ಇನ್ನು ಶಾಲೆಯ ಪಕ್ಕ ವೀರಭದ್ರೇಶ್ವರ ದೇಗುಲ ಇರೋದ್ರಿಂದ ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆಯಿಂದ ಅಧಿಕಾರಿಗಳಿಗೆ ಪೀಕಲಾಟ ಶುರುವಾಗಿದೆ. ರಾಜ್ಯ ಸರ್ಕಾರ ಈ ಒಂದು ಜಿಲ್ಲಾಡಳಿತಕ್ಕೆ ಎಲ್ಲರೂ ಕನ್ವಿನ್ಸ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಬಾಳೆಹಣ್ಣು ಮತ್ತೆ ಕಡಲೆ ಮಿಠಾಯಿ ಕೊಡುವಂಗೆ ಮಾಡಿದ್ದು. STMC ಕಡೆ ಗ್ರಾಮಸ್ಥರು ಮತ್ತು ಎಲ್ಲ ಸೇರಿ ತೀರ್ಮಾನ ಮಾಡಿ 5 ವರ್ಷದಿಂದ ನಡ್ಕೊ ಬಂದಿತ್ತು. ಇಲ್ಲಿ ಒಬ್ಬರು ಶಿಕ್ಷಕರು ವರ್ಗಾವಣೆಯಾಗಿ ಬಂದ್ರು. ಅವರು ಕುಮ್ಮಕ್ಕು ಅವರು ಎತ್ಕಟ್ಟೋದ್ರಿಂದ ಸಮಸ್ಯೆ ಸೃಷ್ಟಿಯಾಯಿತು. ಅವ್ರು ಇವತ್ತು ಡೆಪ್ಯುಟೇಷನ್ ಮೇಲೆ ಹೋಗಿದ್ರು. ಅವ್ರು ಹೋಗೋದಿನೇನೋ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅವರು ಮೊಟ್ಟೆ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ಅಂತ ಕುಮ್ಮಕ್ಕು ಅವರಿಂದಾನೇ ಸ್ಟಾರ್ಟ್ ಆಗಿರೋ ಸಮಸ್ಯೆ ಇದು. ದಯವಿಟ್ಟು ನಾವು ಮೊಟ್ಟೆ ಕೊಡಬಾರ್ದು ಅಂತ ನಾವು ಗ್ರಾಮಸ್ಥರಾಗಲಿ ನಾವು ಯಾವುದು ಜಾತಿ ಭೇದ ಯಾರೂ ಮಾಡ್ತಾ ಇಲ್ಲ ಸರ್. ದೇವಸ್ಥಾನಕ್ಕೆ ಒಂದು ಪವಿತ್ರವಾದ ಸ್ಥಳ ಇರೋದ್ರಿಂದ ಆ ಪವಿತ್ರ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾವು ಬಂದು ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದವ್ರಿಗೂ ಮನವಿ ಮಾಡ್ಕೊಂಡಿದ್ದು. ಇಲ್ಲಿ ಬ್ಯಾಡಿ ನೀವು ನಿಮ್ಮ ಮನೆಗಳಿಗೆ ಅಡುಗೆ ಸಿಬ್ಬಂದಿಗಳವ್ರೆ ಅವ್ರು ಕೊಟ್ಬಿಡ್ತಾರೆ ನಿಮ್ಮ ಮನೆಗೆ ತಗೊಂಡು ಹೋಗಿ ಅಂತ. ಆದರೂ ಅವರೆಲ್ಲ ಒಪ್ಕೊಂಡು ಹೋಗಿದ್ದು ಪುನಃ ನಮಗೆ ಮೊಟ್ಟೆ ಬೇಯಿಸೋಕ್ಕೆ ಆರ್ಡ್ರ್ ಕೊಟ್ಟಿದ್ದಾರೆ ನಿನ್ನೆಯಿಂದ. ಅದಕ್ಕೆ ನಾವು ಅವರು ಮೊಟ್ಟೆನೇ ಕೊಡ್ತಾರೆ ಅನ್ನೋದಾದರೆ ನಾವು ಸಾಮೂಹಿಕವಾಗಿ 86 ಮಕ್ಕಳು ಇವತ್ತು ಶಾಲೆಗೆ ಹೋಗಿಲ್ಲ. 86 ಮಕ್ಕಳು ಸಾಮೂಹಿಕವಾಗಿ ವರ್ಗಾವಣೆ ಕೋರಿ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ತಗೊಂಡು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಕಳ್ಸಲ್ಲ.